ಸರ್ ಈಗ ಏನು ಹನಿ ಟ್ರ್ಯಾಪ್ ಪ್ರಕರಣದಿಂದ ಸಿಬಿಐ ಜುಡಿಷಿಯಲ್ ಎನ್ಕ್ವೈರಿ ಕೊಡಿ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರೆ ಶಾಸಕರನ್ನ ವಿರೋಧ ಪಕ್ಷದ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಈಗ ಒಂದು ಇವತ್ತು ನಮ್ಮ ಸಭಾಧ್ಯಕ್ಷರು ನಡವಳಿ ಸರಿ ಇಲ್ಲ ಅಂತಕ್ಕಂಥದ್ದು ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾರೋ ಹನಿ ಟ್ರ್ಯಾಪ್ ಮಾಡಿದವ್ರು ಯಾರೋ, ಹನಿ ಟ್ರ್ಯಾಪ್ ಒಳಗಾದವ್ರು ಯಾರೋ, ಇದನ್ನು ಸದನದೊಳಗೆ ಒಬ್ಬರು ಗೌರವಾನ್ವಿತ ಸಚಿವರು ಈ ವಿಷಯವನ್ನು ಎತ್ತಿದಾಗ ಇದ್ರ ಬಗ್ಗೆ ಧ್ವನಿ ಎತ್ತಕ್ಕಂಥದ್ದು 224 ಜನ ಶಾಸಕರ ಕರ್ತವ್ಯ. ಅದನ್ನು ಇವತ್ತು ವಿರೋಧ ಪಕ್ಷದ ನಾಯಕರು ಮತ್ತು ನಾವೆಲ್ಲರೂ ಸೇರಿ BJP ಮತ್ತು JDSನ ಎಲ್ಲ ಶಾಸಕರು ಈ ಥರ ಒಬ್ಬ ಸಚಿವನಿಗೆ ಆಗಲಿ ಶಾಸಕರೇ ಆಗಲಿ ಈ ಥರ ಒಂದು ಟ್ರ್ಯಾಪ್ ಮಾಡೋದ್ರ ಮುಖಾಂತರ ಅವರ ಒಂದು ಮರ್ಯಾದೆನ ಹಾಳು ಮಾಡಲಿಕ್ಕೆ ಹೊರಟಿರ್ತಕ್ಕಂಥವ್ರು ಯಾರು ಅನ್ನೋದನ್ನ ಬೆಳಕಿಗೆ ತನ್ನಿ ಅಂತಕ್ಕಂಥದ್ದನ್ನ ನಾವೆಲ್ಲ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಗಮನ ಕೊಡದ ರೀತಿಯಲ್ಲಿ ಇವತ್ತು ಅದರಲ್ಲೂ ವಿರೋಧ ಪಕ್ಷದವ್ರನ್ನ ಸಸ್ಪೆಂಡ್ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಇದು ವಿಪರ್ಯಾಸ. ಇಲ್ಲಿ ಮಾಡಿರ್ತಕ್ಕಂಥವರೇ ಬೇರೆ, ಇದನ್ನು ಹನಿ ಟ್ರ್ಯಾಪ್ ಆದವರೇ ಬೇರೆ, ಹನಿ ಟ್ರ್ಯಾಪ್ ಮಾಡಿದವರೇ ಬೇರೆ. ಅವ್ರ್ಯಾರು ಕೂಡ ಇಲ್ಲಿಲ್ಲ, ಸದನದೊಳಗೆ ಬಂದಿಲ್ಲ ಇಬ್ಬರೂ. ಇವರು ನಮ್ಮ ವಿರೋಧ ಪಕ್ಷದವ್ರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಖಂಡನೀಯ. ಇದು ಒಳ್ಳೆ ನಡವಳಿಕೆ. ಇವತ್ತು ಸತ್ಸಂಪ್ರದಾಯನ ಇವತ್ತು ರೂಢಿಸ್ಲಿಲ್ಲ ನಮ್ಮ ಸಭಾಧ್ಯಕ್ಷರು. ದಯಮಾಡಿ ಎಲ್ಲ 224 ಶಾಸಕರ ಗೌರವವನ್ನು ಎತ್ತಿಡಿತಕ್ಕಂಥ ಕೆಲಸ ಸಭಾಧ್ಯಕ್ಷರು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಗ್ರಹ. ಸಾಕಲ್ಲ ಇಲ್ಲ, ಖಂಡಿತ ಆಗ್ತದೆ. ಇವತ್ತು ಬೆಳಕಿಗೆ ಬಂದೇ ಬರುತ್ತೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ಇದರಲ್ಲಿ ಸಿಗಾಕೊಂಡಿದ್ದಾರೆ, ಯಾರು ಇದನ್ನು ಮಾಡಿಸಿದವರು ಅಂತಕ್ಕಂಥದ್ದು ಬೆಳಕಿಗೆ ಖಂಡಿತ ಬಂದೇ ಬರ್ತದೆ. ಇದ್ರ ಬಗ್ಗೆ ಯಾರೇ ಆಗಿರಲಿ ಕ್ರಮ ತಗೋಬೇಕು. ಜೊತೆಗೆ ಇದನ್ನು ಯಾರು ಜಡ್ಜ್ ಇದ್ದಾರೆ, ಜಡ್ಜ್ ಮುಖಾಂತರ ಈಗ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಜುಡಿಷಿಯರಿಗೆ ಇದನ್ನು ವಹಿಸ್ಕೊಡ್ಬೇಕು. ಇಲ್ಲ ಅಂತಂದರೆ CBIಗೆ ಇದನ್ನು ತನಿಖೆಗೆ ಆಗ್ರಹಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ. ಇದು ಇವತ್ತು ಈಗ ನಾವೆಲ್ಲ ಗವರ್ನರ್ ಹತ್ರನೂ ಕೂಡ ಈಗ ಹೋಗ್ಲಿದ್ದೇವೆ. ಇದನ್ನು ಗವರ್ನರ್ಗೆ ಮುಂದೆ ಇಟ್ಟು ಈ ಥರ ಸಂಪ್ರದಾಯಗಳನ್ನ ಸರಿಯಲ್ಲ, ಇದನ್ನು ಮೊಟಕುಗೊಳಿಸಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಸದನ ನಡಿಬೇಕು, ಮತ್ತು ಸದನದ ಎಲ್ಲ ಶಾಸಕರ ಗೌರವವನ್ನು ಕೂಡ ಎತ್ತಿರ್ತಕ್ಕಂಥದ್ದು ಸದನದ ಒಳಗಡೆ ಹೊರಗಡೆ ಆಗಬೇಕು ಅಂತಕ್ಕಂಥದ್ದನ್ನ ಇವತ್ತು ನಾವು ಗವರ್ನರ್ಗೆ ಮನವಿಯನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.